ನಮ್ ವಿಶಾಲ್ ದೇವ್ರು ಅಂದ್ರೆ ಕೋಪ ಮಾಡ್ಕೋತಾನೆ ಸ್ವಾಮಿ. ಅಂತದ್ರಲ್ಲಿ ವಿಧಿ ಇಲ್ಲ. ಬೆವರು ಸುರಿಸಿ 1001 ರೂಪಾಯಿನ ಸಂಪಾದಿಸಿ ಅದರಿಂದ ಅಮ್ಮನವರ ಅನುಗ್ರಹವನ್ನು ಪಡೆಯಬೇಕು. ಕೈಗಳನ್ನ ಜೋಡಿಸೋದಿಕ್ಕೇನೆ ಹಿಂದೆ ಮುಂದೆ ನೋಡೋನು ಅಮ್ಮನವರು ಪೂಜೆ ಮಾಡ್ತಾನೆ ಸ್ವಾಮಿ. ಬೇರೆ ಏನಾದ್ರೂ ಇದ್ರೆ ಹೇಳಿ ಸ್ವಾಮಿ. ಈ ಮಾರ್ಗನ ಅನುಸರಿಸದೆ ಹೋದ್ರೆ ನಯನಿ ಸ್ವರ್ಗದ ಪಾಲಾಗಬೇಕಾಗತ್ತೆ. ಅದಾದ್ಮೇಲೆ ನಿಮ್ಮ ಮೊಮ್ಮಗನೂ ಹೋಗ್ತಾನೆ ಶಬರಿ. ಸ್ವಾಮಿ ಸ್ವಾಮಿ ಸ್ವಾಮಿ. ಅಯ್ಯೋ, ಮಜ್ಜಿಗೆನೂ ಕುಡ್ದೆ ಹಾಗೆ ಹೋಗ್ಬಿಟ್ರು ಅಜ್ಜಿ. ಮೊದಲು ನೈನಿ ಬಗ್ಗೆ ಯೋಚನೆ ಮಾಡು ಅಂತ ಸ್ವಾಮಿಗಳೇ ಹೇಳೋದ್ರಲ್ಲ. ಕುಂಕುಮ ಇಟ್ಕೊ ಅಂತಂದ್ರೆ ನಮಗ್ ಬಾಯಿಗೆ ಬಂದಂಗ್ ಬೈತಾನೆ ವಿಶಾಲ್. ಇನ್ ದೀಕ್ಷೆ ತಗೊಂಡ್ರೆ ತಗೋತಾನ? ಹಾಗಾದ್ರೆ ನೈನಿನ ಕಾಪಾಡೋರು ಯಾರು? ಬಾ ವಿಕ್ರಾಂತ್, ಹಾಡ್ ಹಾಗ್ಲೇ ಫಾರಿನ್ ಡ್ರಿಂಕು ಟೇಸ್ಟ್ ಮಾಡೋದಕ್ಕೆ ಹೋಗ್ತಿದೀವಿ. ಬಾ ವಿಕ್ರಾಂತ್. ಲೇ, ಅಮ್ಮ ಪರ್ಮಿಷನ್ ಕೊಟ್ಟಿರೋದು ಪಬ್ ಪಾರ್ಟೀಸ್ ಮಾತ್ರ ಅಲ್ಲ, ಮನೇಲೂ ಪಾರ್ಟಿ ಮಾಡ್ಕೋಬಹುದು. ಬಾ ಬಾ ಬಾ, ಇಲ್ಲಿ ಕೂತ್ಕೋ, ಬಾ. ನೀವ್ ಯಾಕೆ ಇಷ್ಟು ಖುಷಿಯಾಗಿದ್ದೀರಾ ಅಂತ ತಿಳ್ಕೊಬೋದಾ? ಏನಕ್ಕ, ವಿಕ್ರಾಂತಿಗಿನ್ನ ಬುದ್ಧಿನೇ ಬಂದಿಲ್ವಲ್ಲ. ಜಾಗಕ್ಕೋಸ್ಕರ 2 ಗುಂಪುರವ್ರು ಜಗಳ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಂತ ನೀನೇ ತಾನೇ ಹೇಳಿದ್ದು. ಟಿವಿಲೂ ನೋಡಿದ್ವಿ ತಾನೆ. ಹಾ, ಹೆಡ್ಲೈನ್ಸ್ ಅಲ್ಲೂ ಕೂಡ ವಿಶಾಲ್ನ ಕಾಪಾಡಕ್ ಹೋಗಿ ಸಾವು ಬದುಕಲ್ಲಿರೋ ನಯನಿ ಅಂತ ಹೇಳಿದ್ರಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಸತೋದ್ಲು ಅಂತಾನೂ ಹೇಳ್ಬೋದು ವಿಕ್ರಾಂತ್. ನೈನಿ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಅವಳು ಸಾವನ್ ಬಯಸ್ತೀರಾ? ಮಾವ ಫೀಲ್ ಆಗ್ತಿದ್ದಾನೆ. ಅಮ್ಮ ನೋಡಿದ್ರ, ಇವನು ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಿದ್ದಾನೆ. ಲೇ, ಸ್ವಲ್ಪ ಬುದ್ಧಿ ಉಪಯೋಗಿಸು. ಅವಳು ಸಾಯ್ತಿದ್ದಾಳೆ ಅಂದ್ರೆ ವಿಶಾಲ್ಗೆ ಹೆಂಡತಿ ಇಲ್ದಂಗೆನೆ, ಆಸ್ತಿ ಕೂಡ ಅವನ್ ಕೈ ಜಾರ್ದಂಗೆನಾ? ಅದಾದ್ಮೇಲೆ ಮುಹೂರ್ತ ನೋಡಿ ಅಮೆರಿಕಾಳಿಯನ್ನು ಇಲ್ಲಿಂದ ಕಳಿಸ್ಬಿಟ್ರೆ ಇಡೀ ಆಸ್ತಿ ನಮ್ ಕೈ ಸೇರುತ್ತೆ. ಇವ್ರಿಷ್ಟೊಂದು ಕೆಟ್ಟವ್ರು ಅಂತ ಗೊತ್ತೇ ಇರಲಿಲ್ಲ. ಇವ್ರ ಜೊತೆ ನಾನು ಇಷ್ಟು ದಿನ ಇದ್ದಿದ್ದು. ಯಾಕೋ ಸೈಲೆಂಟ್ ಆಗ್ಬಿಟ್ಟೆ? ಒಂದ್ ವೇಳೆ ನಯನಿ ಬದುಕ್ಬಿಟ್ರೆ ಅಂತ ಡೌಟಾ? ಬಾಂಬ್ ಬ್ಲಾಸ್ಟ್ ಆಗಿದೆ, ಜೊತೆಗೆ ಬಾಟಲು ಒಡೆದಿದ್ದಾರೆ. ಕೊನೆ ಕ್ಷಣಗಳು ಇನ್ ಎಷ್ಟೊತ್ತಂತೂ ಸಡ್ತಾಳೆ. ಬಡ್ಕೊಳ್ತಿರೋ ಅವಳ ಹೃದಯ ಕೂಡ ಬೈತಿರುತ್ತೆ. ಸ್ವಸ್ತಿ ಅಂತ ಒಂದ್ ಕ್ಷಣ ಅಂದ್ರೆ ಸಾಕು, ಅವಳ ಕಥೆ ಮುಗೀತು ಅಂತಾನೆ. ನಮ್ ಕೈಗೆ ಮಣ್ಣು ಹತ್ತದ ಕೆಲಸ ಆಗ್ತಿದ್ರೆ ನನ್ಗೆ ಹ್ಯಾಪಿ ಆಗಿದೆ. ಬರ್ದಿಟ್ಕೋವಲ್ಲಭ, ಈ ಕೈಗೆ ಮಣ್ಣಲ್ಲ ಎಣ್ಣೆ ಬಾಟ್ಲು ಹಿಡ್ಕೊಳ್ಳೋ ಯೋಗನೇ ಇದೆ ಅಂತ. ಸರಿ, ನೀವ್ ಶುರು ಮಾಡ್ಕೊಳ್ಳಿ, ನಾನು ಹೋಗ್ ಬರ್ತೀನಿ. ಎಲ್ಲಿಗಮ್ಮ? ಪಾಪ ವಿಶಾಲ್ ಕೈಯಿಂದ ತಾಳಿ ಕಟ್ಸ್ಕೊಂಡ ನಯನಿ ಸುಮಂಗಲಿಯಾಗಿ ಸಾಯೋದನ್ನ ನಾನು ನೋಡ್ಬೇಕಲ್ವಾ ಕಂದ? ಅವಳು ನರ್ಕ ಅನುಭವಿಸಿ ಸಾಯ್ತಿರ್ಬೇಕಾದ್ರೆ ಆ ಕ್ಷಣದಲ್ಲಾದ್ರೂ ಖುಷಿ ಪಟ್ಟು ಬರ್ಬೇಕು ಅನ್ನಿಸ್ತಿದೆ. ಬೇಗ ಹೋಗಕ್ಕ, ಹೋಗೋ ಪ್ರಾಣ ಜಾಸ್ತಿ ಹೊತ್ತಿರಲ್ಲ. ಲೇ, ಬರೋ ಕೂತ್ಕೋ. ಬೇಕಾಗಿಲ್ಲ, ಐ ಹೇಟ್ ದಿಸ್. ಅಯ್ಯೋ, ಏನಿದು? ವಿಕ್ರಾಂತೇನಾ? ಎಣ್ಣೆ ಅಂದ್ರೆ ವ್ಯಾಕ್ ಅಂತಿದ್ದಾನೆ. ಜೋಕ್ ಆಫ್ ದ ಇಯರ್ ಅಲ್ವಾ? ಎಲ್ಲ ಅವನ್ ಕರ್ಮ ಮಾವ. ಬಾ.
ಏಯ್ ಯಾರದು? ಯಾರ ಹೀಗೆ ಮಾಡ್ತಿರೋದು? ಏನಿದು ಹೋಗೆ? ಯಾರಿದ್ ಮಾಡ್ತಿರೋದು? ನಾನೇ ಯಜಮಾನ್ರೆ. ಏ ಮೆಂಟಲ್, ಏನ್ ಮಾಡ್ತಿದ್ಯಾ? ಹೋಗಿ ಅನ್ನೋದ್ರ ಬದಲು ಹೊಗೆ ಹಾಕ್ತಾರೆ. ಆದ್ರೆ ಹೋಗ್ಬೇಕಾಗಿರೋ ನಾನೇ ಯಾಕೆ ಹೊಗೆ ಹಾಕ್ತಿದ್ದೀನಿ ಅಂತ ಅನುಮಾನ ಬರ್ತಿದ್ಯಾ ಯಜಮಾನ್ರೆ? ಕೆಂಬಂತು. ನೆಮ್ಮದಿಯಾಗಿ ಯೋಗ ಮಾಡ್ಕೋತಿದ್ರೆ ಏನಿದೆಲ್ಲ? ಬೆರಣಿ ಸುಡ್ತಾ ಇದ್ದೀನಿ ಯಜಮಾನ್ರೆ. ಹಾಳಾದ ಸೊಳ್ಳೆಗಳು ಬೆಳಗ್ಗೆನೆ ಕಚ್ತಾ ಇವೆ. ಅದನ್ನ ಓಡಿಸೋದಕ್ಕೆ ಮನೆನೇ ಸುಟ್ಟಾಕ್ತೀಯಾ? ನನ್ ಮನೆಗೆ ಕೊಳೆ ಆಗೋಕ್ಕೂ ಬಿಡಲ್ಲ ಅಂಥದ್ರಲ್ಲಿ ನನ್ ಮನೆನೇ ಸುಡ್ತೀನಾ? ಇಲ್ಲಿ ಕೇಳು, ನನ್ನ ಮನೆ ಅಂದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ. ನೋಡಿದ್ರ, ಬೆಂಕಿ ಕಿಡಿ ಇಲ್ದೇನೆ ನೀವ್ ಹತ್ಕೊಂಡು ಉರಿತಿದ್ದೀರಾ. ಹೀಗ್ ಮಾತಾಡೋದು ಎಲ್ಲಿ ಕಲ್ತೆ ನೀನು? ಹಾ, ಯಾರು ಹೇಳಿದ್ರು ನೀನು ಅಮಾಯಕ್ಳು ಅಂತ? ಅದೇನೋ ಯಜಮಾನ್ರೆ, ನಮ್ಮೂರಲ್ಲೂ ಹಾಗೆ ಹೇಳ್ತಾರೆ. ಇಲ್ಲಿಗ್ ಬಂದ್ಮೇಲೂ ಜನ ಅದೇ ಹೇಳ್ತಿದ್ದಾರೆ, ನಂಗೇನು ಬರಲ್ಲ ಅಂತ. ಆದ್ರೆ ಹಳ್ಳಿ ಪದ್ಧತಿ ಮಾತ್ರ ಚೆನ್ನಾಗ್ ಗೊತ್ತಿದೆ. ಈ ತರ ಬೆರಣಿ ಸುಟ್ರೆ ಸೊಳ್ಳೆನೇ ಅಲ್ಲ, ಸೂಕ್ಷ್ಮ ಜೀವಿಗಳು ಸಾಯ್ತವೆ. ಅಯ್ಯಯ್ಯೋ, ಸಾಮಾನ್ಯವಾಗಿ ಕೆಮ್ಮು ಬರಲ್ವಲ್ಲ, ನಿಮಗ್ ಬಂದಿದೆ ಅಂದ್ರೆ ಹುಷಾರಿಲ್ಲ ಅನ್ಸುತ್ತೆ. ಯಾವಾಗ ಹುಷಾರಿತ್ತು ಅಂತ? ಹೌದೌದು, ನಿಮ್ ಮುಖದಲ್ಲಿ ನಗು ನೋಡಿ ತುಂಬಾ ದಿನ ಆಗೋಯ್ತು. ನೀನ್ ಪರಿಚಯ ಆದಾಗ ಒಂದ್ ವೇಳೆ ನಗು ಇತ್ತೇನೋ, ನಿನ್ನ ಮದ್ವೆ ಆದ್ಮೇಲೆ ಆ ನಗುನೇ ಮಾಯ ಆಗೋಯ್ತು. ನನ್ ಮದ್ವೆ ಅಂತ ಯಾಕೆ ಹೇಳ್ತಿದ್ದೀರಾ? ಅದೇ ನನ್ನ ಸಂಪಾದನೆ ಮಾಡಿರೋ ಆಸ್ತಿನಾ? ಹಾಗೆ ಫೀಲ್ ಆಗ್ತಿದೆಯಲ್ಲ ನೀನು. ದೊಡ್ಡ ಗೋಲ್ಡ್ ಮೆಡಲ್ ತರ ತಾಳಿನ ಕತ್ತಿಗೆ ಹಾಕೊಂಡು ಓಡಾಡ್ತೀಯ. ನಾನೇ ನಿನ್ ಹಣೆಗೆ ಕುಂಕುಮ ಇಟ್ಟಿರೋ ಹಾಗೆ ಚೆನ್ನಾಗಿ ಕ್ರಾಪ್ ತೆಗ್ದು ಮಾರಮ್ಮನ್ ತರ ರೆಡಿ ಆಗ್ತೀಯ ನೀನು. ಜೊತೆ ಕಾಲುಂಗ್ರ ಬೇರೆ ಹಾಕೊಂಡಿರ್ತೀಯ. ಯಜಮಾನ್ರೆ, ನನ್ ಕಾಲ್ ಕೂಡ ನೋಡಿದೀರಾ ನೀವು? ನನ್ ಮುಖನೇ ನೋಡಿಲ್ಲ ಅನ್ಕೊಂಡಿದ್ದೆ. ನನ್ ಕಾಲ್ ನೋಡಿದೀರಾ ಅಂದ್ರೆ ನೀನ್ ದೊಡ್ಡ ಅಪ್ಸರೆ ನೋಡು, ಕಾಲು ನೋಡೋದೊಂದು ಬಾಕಿ ಇತ್ತು. ಹೋಗ್ಲಿ ಬಿಡಿ, ನೀವ್ ನನ್ ಮದ್ವೆ ಆದ್ಮೇಲೆ ನಾನ್ ನಿಮ್ ಅರ್ಧಾಂಗಿನೇ. ನೀವ್ ಚೆನ್ನಾಗೇ ಇದ್ದೀರಾ. ಆಗ ನಾನು ನಿಮಗ್ ಚುಕ್ಕಿಯಾಗಿರ್ತೀನಲ್ವಾ? ಹಾ, ದೃಷ್ಟಿ ಚುಕ್ಕೆ ತರ ಇರ್ತೀಯ. ಹಾಗೆ ಅನ್ಕೊಳ್ಳಿ. ಮನೆಗೆ ದೃಷ್ಟಿ ಬೊಂಬೆ ಕಟ್ಟಿದ್ರೆ ಆ ಮನೆಗೆ ಯಾವುದೇ ರೀತಿ ಗ್ರಹ ಪೀಡೆ, ಕೆಟ್ಟ ದೃಷ್ಟಿ ಬೀಳಲ್ಲ ಅಂತಾರೆ. ನಾನು ನಿಮಗೆ ದೃಷ್ಟಿ ಚುಕ್ಕೆ ಆಗಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಣಾಪಾಯ ಬಂದರೂ ನಾನು ಕಾಪಾಡ್ತೀನಿ. ಪದೇ ಪದೇ ಅಪಾಯ ಬರುತ್ತೆ ಅಂತೀಯಲ್ಲ, ಅವು ನಮ್ಮ ಬಂಧುಗಳ? ನೀವು ನೋಡ್ತಾ ಇರಿ, ಈ ಸಲನೂ ನಿಮ್ಮನ್ನು ನಾನು ಕಾಪಾಡ್ಕೊಳ್ಳಿಲ್ಲ ಅಂದರೆ ಆಗ ನನ್ನನ್ನು ಕೇಳಿ. ವಿಶಾಲ್, ವಿಶಾಲ್, ನೈನಿ ಹೇಗಿದ್ದಾಳ? ಡಾಕ್ಟರ್ ಏನಂತಿದ್ದಾರೆ? ಇಲ್ಲ ಅಂದ್ರೆ ಸ್ಪೆಷಲ್ ಫ್ಲೈಟ್ ಬುಕ್ ಮಾಡಿ ಮುಂಬೈ ಕರ್ಕೊಂಡು ಹೋಗೋಣವಾ? ವಿಶಾಲ್, ಯಾಕೋ ಮಾತಾಡ್ತಿಲ್ಲ? ವಿಶಾಲ್, ನಿನ್ನೆ ಕೇಳ್ತಾ ಇದ್ದೀನೋ? ಏನು ಹೇಳು ಅಂತೀಯ? ಆಪರೇಷನ್ ಮಾಡಿದ್ದಾರೆ, ಸಿಚುಯೇಷನ್ ಕ್ರಿಟಿಕಲ್ ಆಗಿದೆಯಂತೆ. ಇದುವರೆಗೂ ಏನು ಕ್ಲಾರಿಟಿಯಾಗಿ ಹೇಳ್ತಿಲ್ಲ. ಹೌದಾ? ಹಾಗಾದ್ರೆ
ಡಾಕ್ಟರ್ ಹತ್ರ ಕ್ಲಾರಿಟಿ ತಗೊಂಡು ನೈನಿನ ಶಿಫ್ಟ್ ಮಾಡೋಣ ಬಾ. ಡ್ಯಾಡ್, ನನಗೂ ಒಂದು ಕ್ಲಾರಿಟಿ ಬೇಕು. ಲಕ್ಷ್ಮೀಪುರದಲ್ಲಿ ನನಗೆ ಆಕ್ಸಿಡೆಂಟ್ ಆದ ಟೈಮಲ್ಲಿ ನಾನು ಯಾರು ಅಂತಲೇ ಗೊತ್ತಿಲ್ಲ ನೈನಿ ಅಲ್ಲಿಗೆ ಬಂದು ನನ್ನನ್ನು ಸೇವ್ ಮಾಡಿದ್ಲಲ್ಲ, ಹೇಗೆ? ಹಾಲಲ್ಲಿ ವಿಷ ಬೆರೆಸಿದ್ದಾರೆ ಅಂತ ನನ್ನನ್ನು 2 ಸಲ ಸೇವ್ ಮಾಡಿದ್ಲು, ಹೇಗೆ? ನಿನ್ನೆ ಸಿಟಿಯಲ್ಲಿ ನಡೆಯೋ ಜಗಳದಲ್ಲಿ ಇನ್ಸ್ಪೆಕ್ಟರ್ಗೆ ವೆಹಿಕಲ್ ಸುಟ್ಟೋಗುತ್ತೆ ಅಂತ ಹೇಳಿದ್ಲಂತೆ. ನಿಜವಾಗ್ಲೂ ವೆಹಿಕಲ್ ಸುಟ್ಟೋಯ್ತು, ಹೇಗೆ? ನಾನು ಅಲ್ಲಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, ಆದರೆ ನೈನಿ ನನ್ನನ್ನು ಕಾಪಾಡಿದ್ಲು, ಹೇಗೆ? ನೈನಿಗೆ ಭವಿಷ್ಯ ಗೊತ್ತಿದೆ ಅಂತ ಇವನಿಗೆ ಅನುಮಾನ ಬಂದ್ಬಿಟ್ಟಿದ್ಯಾ, ಅಥವಾ ನನ್ನನ್ನು ಟೆಸ್ಟ್ ಮಾಡೋಣ ಅಂತ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನ? ಹೇಗ್ ಡ್ಯಾಡ್? ಹೇಗೆ ಅಂದ್ರೆ ನನಗೇನು ಗೊತ್ತಿದೆಯೋ? ಗೊತ್ತು, ನಿಮಗೆಲ್ಲ ಗೊತ್ತು. ನನಗೂ ನೈನಿ ಮಧ್ಯೆ ಅದೇನೋ ಇದೆ, ಅದೇನು ಅಂತ ನಿಮಗೆ ಗೊತ್ತು. ಅದಕ್ಕೆ ನೈನಿ ನನಗೆ ಕೊಟ್ಟು ಮದುವೆ ಮಾಡಿದ್ರಿ. ಯಾವಾಗಲೂ ಅವಳಿಗೆ ಸಪೋರ್ಟ್ ಮಾಡ್ತೀರಾ? ವಿಶಾಲ್, ಏನು ಹೀಗೆ ಮಾತಾಡ್ತಿದೀಯಾ? ಅಲ್ಲಿ ನೈನಿ ಸಾವು ಬದುಕಲಿದ್ರೆ ಇವಾಗ ಈ ಡಿಸ್ಕಷನ್ ಬೇಕಾ? ನನಗೆ ಬೇಕಾಗಿದೆ ಡ್ಯಾಡ್, ಎಸ್ ನನಗೆ ಬೇಕು. ಟ್ರೀಟ್ಮೆಂಟ್ ಮಾಡಿದ್ರೆ ನೈನಿ ಬದುಕ್ತಾಳೆ, ಆದರೆ ನಿಜ ಗೊತ್ತಾಗ್ದಿದ್ರೆ ನಾನು ಬದುಕೋದಿಲ್ಲ. ವಿಶಾಲ್, ಹೇಳಿ ಡ್ಯಾಡ್, ಏನದು? ನನಗೆ ಗೊತ್ತಿಲ್ಲದೆ ಇರೋದು ನಿಮಗೆ ಗೊತ್ತಿರೋ ಆ ರಹಸ್ಯ ಏನು? ವಿಶಾಲ್, ಲುಕ್ ಡ್ಯಾಡ್, ನನ್ನ ದೃಷ್ಟಿಯಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಲ್ಲದೆ ಇದ್ರು ನಿಮ್ಮ ದೃಷ್ಟಿಯಲ್ಲಿ ನಾವಿಬ್ರು ಗಂಡ ಹೆಂಡತಿನೇ ಅಲ್ವಾ? ಹೌದು ಹೌದು ಕಣೋ. ಹಾಗಾದ್ರೆ ಗಂಡನ್ಗೆ ಹೆಂಡತಿ ಬಗ್ಗೆ ಗೊತ್ತಿಲ್ದಿರೋ ವಿಷಯ ಮುಚ್ಚಿಡ್ಬೋದಾ? ವಿಶಾಲ್, ಏನೋ ಏನೋ ಇದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಏನಾದರೂ ಅನ್ಕೊಳ್ಳಿ ಡ್ಯಾಡ್, ನನಗೆ ಬೇಕಾಗಿರೋದು ನಿಜ. ಹೇಳಿ, ಇಲ್ದಿದ್ರೆ ನನ್ನ ದೃಷ್ಟಿಲಿ ಮಾತ್ರ ಅಲ್ಲ, ನಿಮ್ಮ ದೃಷ್ಟಿಲೂ ಕೂಡ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ನೀವು ಒಪ್ಕೊಂಡ ಹಾಗೆ. ನೈನಿಗೆ ಭವಿಷ್ಯ ಗೊತ್ತಿದೆ ಅಂತ ಹೇಳಿದ್ರೆ ನೈನಿ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಆದರೆ ನೈನಿ ತನ್ನ ಪ್ರಾಣನೇ ಅನ್ಕೊಂಡಿರೋ ವಿಶಾಲ್ಗೆ ವಿಷಯ ಹೇಳಿದ್ರೆ, ಎಸ್, ಕೊನೆಗೂ ವಿಶಾಲ್ ವಿಷಯನ ಅರ್ಥ ಮಾಡ್ಕೊಂಡ್ರೆ ನೈನಿನ ಮನೆ ಕರ್ಕೋತಾನೆ, ನೈನಿ ಜೊತೆಗೆ ಇದ್ದು ಕಾಪಾಡ್ಕೋತಾನೆ. ಹೇಳ್ಬಿಡ್ತೀನಿ. ಕೊನೆಯ ಸಲ ಕೇಳ್ತಿದ್ದೀನಿ ಡ್ಯಾಡ್, ಪ್ಲೀಸ್ ಹೇಳಿ. ಹೇಳ್ತೀನಿ ವಿಶಾಲ್, ಹೇಳ್ತೀನಿ. ನಿನಗೆ ನಿಜ ಹೇಳ್ಬಿಡ್ತೀನಿ. ನೈನಿಗೆ ಹೇಳಿ ಡ್ಯಾಡ್, ನೈನಿಗೆ ಏನೋ ಹೇಳಕ್ ಹೋಗಿ ಯಾಕೆ ನಿಲ್ಲಿಸ್ಬಿಟ್ರಿ? ವಿಶಾಲಕ್ಷಮ ತಾಯಿ, ತಿಲೋತ್ತಮ ಇವಾಗಲೇ ಬರಬೇಕಾ? ಅವಳ ಮುಂದೆ ನಿಜ ಹೇಳೋಕ್ಕಾಗಲ್ಲ. ಹೇಳದೇ ಇದ್ರೆ ವಿಶಾಲ್ ಹಠ ಬಿಡೋದಿಲ್ಲ. ಈಗೇನು ಮಾಡಲಿ? ಹೇಳಿ ಡ್ಯಾಡ್, ವೆಹಿಕಲ್ ಸುಟ್ಟೋಗುತ್ತೆ ಅಂತ ತ್ರಿನಯನಿ ಮುಂಚೆನೆ ಹೇಗೆ ಹೇಳಿದ್ಲು? ಏನಾಯ್ತು ವಿಶಾಲ್? ಯಾಕಾಗ ಎಮೋಷನಲ್ ಆಗ್ತಿದ್ಯಾ? ನೀವು 1 ನಿಮಿಷ ಇರಿ ಅಮ್ಮ. ಇವರು
ನಿಜ ಹೇಳಕ್ ಬಂದು ಸುಮ್ಮನಾಗ್ಬಿಟ್ರು. ನಾನೇನು ಸುಮ್ಮನಾಗ್ಲಿಲ್ಲ. ನೈನಿ ಪೊಲೀಸ್ ಸ್ಟೇಷನಲ್ಲಿ ಇರೋವಾಗಲೇ ಅಲ್ಲಿ 2 ಗುಂಪು ನಡುವೆ ಜಗಳ ಆಗ್ತಿದೆ ಅಂತ ಪೊಲೀಸ್ನವ್ರು ಮಾತಾಡ್ಕೊಂಡೇ ಹೋದ್ರು. ಅಲ್ಲಿ ಒಬ್ರಿಗೊಬ್ರು ಬಾಂಬ್ ಹಾಕೋಬಹುದು, ಅಲ್ಲಿ ಬೆಂಕಿಲಿ ವೆಹಿಕಲ್ ಸುಟ್ಟೋಗ್ಬೋದು. ಹಾಗಾಗುತ್ತೆ ಅಂತ ಯಾರು ಬೇಕಾದರೂ ಹೇಳ್ಬೋದು. ಮತ್ತೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಮೊದಲೇ ಹೇಗೆ ಹೇಳಿದ್ಲು? ವಿಶಾಲ್, ವಾಟ್ ಈಸ್ ದಿಸ್? ನೀನು ಇನ್ಸ್ಪೆಕ್ಟರ್ನ ಮೀಟ್ ಮಾಡಕ್ಕೆ ಹೋಗ್ತೀಯಾ ಅಂತ ನೈನಿಗೆ ಸ್ಟೇಷನಲ್ಲಿ ಇದ್ದಾಗಲೇ ಗೊತ್ತು ತಾನೆ. ನಿನಗೋಸ್ಕರ ಅವಳು ಯಾವುದಕ್ಕೆ ಬೇಕಾದರೂ ಸಿದ್ಧ ಅಂತ ನೀನು ಇದಕ್ಕೆ ಮೊದಲೇ ನೋಡಿದೀಯಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಗೊತ್ತು, ಆದರೆ ನನ್ನ ಮಗನ ಕಾಪಾಡಬೇಕು ಅಂತ ಪಟ್ನನೇ ನೋಡ್ದಿರೋ ಹಳ್ಳಿ ಹುಡುಗಿ ಇಲ್ಲಿವರೆಗೂ ಬಂದಿದ್ದಾಳೆ ಅಂದ್ರೆ ಎಂಥ ಸಾಹಸ ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋಣ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ವಿಶಾಲ್, ಇವ್ರ ಕಂತೆ ಪುರಾಣನೆಲ್ಲ ಸೈಡಿಗಿಟ್ಟು ಏನಾಯ್ತು ಅಂತ ವಿಷಯ ಹೇಳು. ಇದೆಲ್ಲ ಅಲ್ಲಮ್ಮ, ಆ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ನಿಜ ಏನು ಅಂತ ತಿಳ್ಕೋಬೇಕು. ಇಲ್ಲ, ವಿಶಾಲ್ಗೆ ನೈನಿಗೆ ಭವಿಷ್ಯ ಗೊತ್ತಿದೆ ಅನ್ನೋ ವಿಷಯ ಗೊತ್ತಾಗಬಾರ್ದು. ಗೊತ್ತಾದ್ರೆ ಶತ್ರುಗಳ ಥರ ಇರೋ ರಾಕ್ಷಸರಿಗೆ ಅವಳು ಬಲಿಯಾಗ್ಬಿಡ್ತಾಳೆ. ಮೊದಲು ಇಲ್ಲಿಂದ ಹೋಗಿ ಇನ್ಸ್ಪೆಕ್ಟರ್ ಹತ್ರ ಸುಳ್ಳು ಹೇಳಿಸ್ಬೇಕು. ಎಲ್ಲಿಗೆ ಹೋಗ್ತಿದ್ದೀರಾ? ಆಫೀಸ್ಗೆ ಬೋರ್ಡ್ ಮೀಟಿಂಗ್ ಇದೆ. ನೈನಿಗೇನಾಯ್ತು ಅಂತ ಗಾಬರಿನಲ್ಲಿ ಬಂದು ಮೀಟಿಂಗಿಗೆ ಹೋಗ್ತೀರಾ? ಅಂದ್ರೆ ಆಕ್ಚುಲಿ ಹೋಗ್ಬಾರ್ದು ಅನ್ಕೊಂಡಿದ್ದೆ, ಆದರೆ ಸೈನ್ ಮಾಡ್ಬೇಕಂತೆ, ಹೋಗ್ಲೇಬೇಕಾಗತ್ತೆ. ವಿಶಾಲ್, ನೈನಿ ಹುಷಾರು. ಏನ್ ವಿಶಾಲ್, ಆಪರೇಷನ್ ಆಯ್ತಂತ? ಆಯ್ತಮ್ಮ. ಖಂಡಿತ ಮಾಡಿರ್ತಾರೆ ಬಿಡು, ಆದ್ರೆ ಬದುಕೋದು ಖಂಡಿತ ಡೌಟು ಅಂತ ಹೇಳ್ತಾರೆ. ಯಾರಿಗೆ ವಿಶಾಲ್? ಇನ್ಸ್ಪೆಕ್ಟರ್ ಚಂದ್ರಶೇಖರ್ಗಮ್ಮ, ಒಂದ್ಸಲ ಮಾತಾಡ್ತೀನಿ. ಅಮ್ಮ, ಏನಮ್ಮ? ವಿಶಾಲ್, ಅವಳು ಗಿಳಿನ್ ಸಾಕಿದಾಳೆ. ಗಿಳಿ ಭವಿಷ್ಯ ಹೇಳೋದನ್ನ ನೀನೆಲ್ಲಾದ್ರೂ ನೋಡೇ ಇರ್ತೀಯ. ಯಾವುದೋ ಒಂದು ಕಾರ್ಡನ್ನ ಹೊರಗೆ ತೆಗೆದು ಅದರಲ್ಲಿರೋ ದೇವರ ಫೋಟೋನ್ ತೋರಿಸಿ ಹಾಗಾಗೋಗುತ್ತೆ ಹೀಗಾಗೋಗುತ್ತೆ ಅಂತ ಗಾಬರಿ ಪಡಿಸ್ತಾರೆ. ಭವಿಷ್ಯ ಮುಂಚೆನೆ ಗೊತ್ತಿದ್ದಿದ್ರೆ ಅವಳು ಈ ಸ್ಥಿತಿಲಿ ಹಾಸ್ಪಿಟ್ಲಲ್ಲಿ ಇರ್ತಿದ್ಲಾ? ನೀನ್ ಒಂದ್ಸಲಿ ಯೋಚನೆ ಮಾಡು. ಏ ವಿಶಾಲ್, ನೀನ್ ಎಲ್ಲಿ ಪೊಲೀಸಿಗೆ ಫೋನ್ ಮಾಡ್ತೀಯೋ ಅಂತ ಅನ್ಕೊಂಡು ಇವಳು ನೋಡಿ ಮತ್ತೆ ವಿಷದ ಬಾಟ್ಲು ಬಗ್ಗೆ ಎನ್ಕ್ವೈರಿ ಶುರು ಮಾಡ್ತಾರೋ ಅಂತ ಟಾಪಿಕ್ ಚೇಂಜ್ ಮಾಡ್ದೆ ಕಣೋ. ಡಾಕ್ಟರ್, ನೈನಿ ಪರಿಸ್ಥಿತಿ ಹೇಗಿದೆ? ಬ್ರೈನ್ಗೆ ಆಕ್ಸಿಜನ್ ಹೋಗದೆ ಪ್ರಾಬ್ಲಮ್ ಆಗ್ತಿದೆ ಮ್ಯಾಮ್. ಆಪರೇಷನ್ ಆಯ್ತು ತಾನೆ? ಆಗಿದ್ರು ಬದುಕೋ ಚಾನ್ಸಸ್ ತುಂಬಾ ಕಮ್ಮಿ. ಕೇಳಿಸ್ಕೊಂಡಿಲ್ಲ ವಿಶಾಲ್? ಮೋಡಿ ಮಾತುಗಳಾಡಿ ನಿನ್ನ ಜೀವನದಲ್ಲಿ ಎಷ್ಟು ಬೇಗ ಬಂದ್ಲು ಅಷ್ಟೇ ಬೇಗ ಈ ಪ್ರಪಂಚದಿಂದಾನೇ ಹೊರಟೋಗ್ತಿದ್ದಾಳೆ ಆ ನಯನಿ. ನೀನಿಲ್ಲಿದ್ದು ಟೈಮ್ ವೇಸ್ಟ್ ಮಾಡಬೇಡ. ನಿನ್ ಮನೆಗೆ ಹೋಗಿ ರೆಸ್ಟ್ ಮಾಡು. ನಾನಿಲ್ಲೇ ಇದ್ದು ಡೆಡ್ ಬಾಡಿನ ಡಿಸ್ಚಾರ್ಜ್ ಮಾಡಿಸಿ ಡೆತ್ ಸರ್ಟಿಫಿಕೇಟ್ ತಗೊಂಡು ಅಂತ್ಯಕ್ರಿಯೆಗಳನ್ನೆಲ್ಲ ಮುಗಿಸಿ ಬರ್ತೀನಿ. ನೀನು ಹೋಗಪ್ಪ. ನಾನು ಹೋಗಲ್ಲ ಅಮ್ಮ. ವಿಶಾಲ್, ಅವಳಿ ಪರಿಸ್ಥಿತಿಗೆ ಬರೋದಕ್ಕೆ ನಾನು ಮಾತ್ರ ಕಾರಣ ಅಲ್ಲ ಅಮ್ಮ.
ನೀನು ಕೂಡ ಕಾರಣ. ಸರ್, ನಿಮಗೂ ಡ್ರೈವಿಂಗ್ ಹೇಗೆ ಮಾಡೋದು ಅಂತ ಹೇಳಬೇಕಾ? ಸಾರಿ ಇನ್ಸ್ಪೆಕ್ಟರ್, ಬೇಕು ಅಂತಾನೆ ಕಾರ್ ಅಡ್ಡ ಹಾಕಿದ್ದೀನಿ, ನೀವು ಮುಂದೆ ಹೋಗ್ಬಿಡ್ತೀರಾ ಅಂತ. 100 ಹೊಡೆದಿದ್ರೆ ನಾವೇ ಬರ್ತಿದ್ವಿ. ಸರ್, 100 ರೂಪಾಯಿ ನೋಟಲ್ಲ ಸರ್. ನೀವು ಬೆಂಕಿ ಅಂತ ಗೊತ್ತು, 100ಗೆ ಡಯಲ್ ಮಾಡಿದ್ರೆ ಬರ್ತಿದ್ವಿ ಅಂತ ಹೇಳಿದ್ವಿ ಸರ್. ಪಬ್ಲಿಕ್ ಸರ್ವಿಸ್. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕಾರ್ನ ಯಾಕೆ ಅಡ್ಡ ಹಾಕಿದ್ದೀರಂತ ಹೇಳಿ. ಸುಳ್ಳು ಹೇಳಿ ಅಂತ ಹೇಳಲ್ಲ, ಆದರೆ ನನ್ನ ಮಗ ಕೇಳಿದ್ರೆ ಮಾತ್ರ ನಿಜ ಹೇಳ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಇನ್ಸ್ಪೆಕ್ಟರ್. ವಿಶಾಲ್ ಅವ್ರು ಏನು ಕೇಳ್ತಾರೆ? ನೈನಿಗೆ ಭವಿಷ್ಯದಲ್ಲಿ ನಡೆಯೋ ಅಪಾಯಗಳೇನಾದರೂ ಮೊದಲೇ ಗೊತ್ತಾಗುತ್ತಾ ಅಂತ ಕೇಳ್ತಾನೆ. ತನ್ನ ಹೆಂಡತಿಗೆ ಜ್ವರ ಇದೆ ಅಂತ ಸಂತೋಷ ಪಡ್ತಾರಲ್ವಾ? ನೀನು ಜೀಪಲ್ಲಿ ಕೂತ್ಕೋ. ಓಕೆ ಸರ್. ಅದು ನಮಗೆ ಮಾತ್ರ ವರ, ಆದರೆ ನಯನಿಗೆ ಮಾತ್ರ ಅದು ಶಾಪ ಸಾರ್. ನಮ್ಮ ಮನೆತನದ ಗುರುಗಳು ವಿಶಾಲ್ ಕೈ ನೋಡಿ ಮೃತ್ಯು ಶಿಕ್ಷೆ ಇದೆ ಅಂತ ಹೇಳಿದ್ದಾರೆ. ನನ್ನ ಮಗನ್ನ ಕೊಲ್ಲಬೇಕು ಅಂತಿರೋ ಶತ್ರುಗಳಿಂದ ಕಾಪಾಡ್ಕೋಬೇಕು ಅಂತಂದ್ರೆ ರಕ್ಷಾ ಕವಚ ಆಗಿ ನೈನಿ ಇರಬೇಕು ಅಂತ ನನಗೆ ಅರ್ಥ ಆಗಿದೆ ಸರ್. ಅವಳಿಗೆ ಆ ದೈವಿಕ ಶಕ್ತಿ ಇರೋದ್ರಿಂದ ವಿಶಾಲ್ನ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ. ಈ ವಿಷಯ ಏನಾದರೂ ಶತ್ರುಗಳಿಗೆ ಗೊತ್ತಾದರೆ ಅಮಾಯಕಳ ಪ್ರಾಣ ತೆಗೆದುಬಿಡ್ತಾರೆ. ಆ ರಹಸ್ಯ ನನಗೂ ನಮ್ಮಮ್ಮಂಗೂ ಆಮೇಲೆ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಇನ್ಸ್ಪೆಕ್ಟರ್. ಅದಕ್ಕೆ ಈ ವಿಷಯನ ಯಾರ ಹತ್ರನೂ ಹೇಳಬೇಡಿ ಅಂತ ನಿಮ್ಮ ಹತ್ರ ಹೇಳೋಕೆ ಬಂದಿದ್ದೀನಿ. ಸಾರಿ ಸರ್. ಅಮಾಯಕರನ್ನ ಪಾಪದವರು ಅಂತ ಹೇಳೋ ನೀವು ಇಡೀ ರಾತ್ರಿ ಹೆಣ್ಣುಮಗಳನ್ನ ಮನೆಯಿಂದ ಆಚೆ ಹೇಗಿಟ್ಟಿದ್ರಿ? ಜ್ವರದಿಂದ ಅನಾಥಳಾಗಿ ಫುಟ್ಪಾತ್ ಮೇಲೆ ಮಲಗಿದ್ರು. ನೋಡ್ಕೊಳ್ದಿರೋ ನಿಮ್ಮಂಥವ್ರಿಗೆ ನಿಮ್ಮನ್ನೆಲ್ಲ ರಕ್ಷಿಸ್ಬೇಕು ಅಂತ ನಿಮ್ಮ ಮನೆ ಸೊಸೆ ಆಗೇ ಇರಬೇಕಾ? ನಯನಿ ಅಮಾಯಕಳು ಅಲ್ಲ, ಆದಿಪರಾಶಕ್ತಿ ಅಂತ ನಿರೂಪಿಸೋ ಅವಕಾಶನ ಕಿತ್ಕೊಳ್ಳೋದಕ್ಕೆ ನೋಡಬೇಡಿ. See you. ನಡಿ. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನಿಜ ಹೇಳಿದ್ರೆ ವಿಶಾಲ್ ನಂಬ್ತಾನಾ? ಮೂಢನಂಬಿಕೆ ಅಂತ ಹೇಳಿ ಮೊದಲಿನ ಹಾಗೆ ತಿರಸ್ಕರಿಸ್ತಾನ? ಏನಾಗುತ್ತೋ ಏನೋ. ವಿಶಾಲ್, ನೀನೇನಾ ಈ ಮಾತು ಹೇಳ್ತಿರೋದು? ನಾನು ಈ ಸಾವು ಬದುಕಿನ ಮಧ್ಯೆ ಇರೋದಕ್ಕೆ ನಾನು ಹೇಗೆ ಕಾರಣ ಆಗ್ತೀನಿ? ನನ್ನನ್ನು ಅವಳು ಶತ್ರುವಾಗಿ ಮಾಡಿ ನನ್ನ ಮೇಲಿನ ಗೌರವನ ಅಷ್ಟು ಬೇಗ ಕಳ್ಕೊಂಡ್ಯಾ? ಅಮ್ಮ, ನಾನು ಹೇಳಿದ್ದಕ್ಕೆ ನೀವು ಬೇರೆ ಥರ ಅರ್ಥ ಮಾಡ್ಕೋಬೇಡಿ. ರಾತ್ರಿ ಅವಳನ್ನ ಮನೆಯಿಂದ ಹೊರಗೆ ಕಳಿಸ್ದೆ ಡೈರೆಕ್ಟಾಗಿ ಹೋಗಿ ಊರಿಗೆ ಬಿಟ್ಟು ಬಂದಿದ್ದಿದ್ರೆ ಈ ಥರ ಆಗ್ತಿರ್ಲಿಲ್ವೇನೋ.
ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದ್ರೆ ನಾನು ಹೇಗಿರ್ತೀನಮ್ಮ? ಸಾರಿ ವಿಶಾಲ್, ಇವಳು ಈ ಮನೇಲಿದ್ರೆ ನಾನಿರಲ್ಲ. ನೈನೇ ಇರಲ್ಲಮ್ಮ. ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ, ಮನೆ ಬಿಟ್ಟು ಹೋಗ್ತಾಳೆ. ಅಮ್ಮೋರೆ, ಹೆತ್ತ ತಾಯಿ ಪ್ರೀತಿನ ಕಳ್ಕೊಂಡಿರೋ ಯಜಮಾನ್ರು ನೀವು ಇಲ್ಲ ಅಂದ್ರೆ ಅವ್ರು ತಡ್ಕೊಳಲ್ಲ. ಮಗನೋ ತಾಯಿನೋ ದೂರ ಮಾಡಿ ಆ ಪಾಪನ ನಾನ್ ಮಾತ್ರ ಕಟ್ಕೊಳಲ್ಲ. ನೀವು ಹೋಗ್ಬೇಡಿ. ನಾನ್ ಹೋಗ್ಲಿಲ್ಲ ಅಂದ್ರೆ ನೀನ್ ಹೋಗ್ತೀಯಾ? ದಾರಿ ಬಿಡು. ಅಮ್ಮ, ಹೋಗ್ತೀನಿ ಅಮ್ಮೋರೆ. ನೀವು ಹೋಗ್ಬಾರ್ದು ಅಂದ್ರೆ ನಾನೇ ಹೊರಟೋಗ್ತೀನಿ, ನಾನೇ ಹೊರಟೋಗ್ತೀನಿ, ನಾನೇ ಹೊರಟೋಗ್ತೀನಿ, ನಾನೇ ಹೊರಟೋಗ್ತೀನಿ. ನಾನಾ ಅವಳ ಅಂತ ಹೆದರ್ಸ್ದೆ ಸರಿ, ಆದ್ರೆ ಈಗ ಅವಳು ಸತ್ರೆ ವಿಶಾಲ್ ನನ್ನ ಬ್ಲೇಮ್ ಮಾಡಲ್ಲ ಅಂತ ಗ್ಯಾರಂಟಿ ಏನು? ಆದ್ರೆ ಅವಳು ಸಾಯ್ಲೇಬೇಕು. ಅಮ್ಮ, ನನ್ನ ಕಣ್ಮುಂದೆನೆ ನೈನಿ ಸತ್ತೋದ್ರೆ ನಾನು ಸೋತೋದಂಗೆ. ನನ್ನನ್ನು ಕಾಪಾಡಿ ಅವಳು ದೊಡ್ಡವಳಾಗಿ ಬಿಡ್ತಾಳೆ. ಅವಳು ಹಾಕಿದ ಭಿಕ್ಷೆಯಲ್ಲಿ ನಾನು ಬದುಕಬಾರ್ದು ಅಂದರೆ ಹೇಗಾದರೂ ಮಾಡಿ ನೈನಿನ ಬದುಕಿಸ್ಬೇಕು. ನಾನು ಅವಳನ್ನ ಊರಲ್ಲಿ ಬಿಟ್ಟು ಬರಬೇಕು. ವಿಶಾಲ್, ಹೀಗಾಗುತ್ತೆ ಅಂತ ನಾವ್ ಯಾರಾದ್ರೂ ಅಂದ್ಕೊಂಡಿದ್ವೇನಪ್ಪ? ಇಲ್ಲ ತಾನೇ? ಅಮ್ಮ, ಅವಳು ರಾತ್ರಿ ಎಲ್ಲ ಹೋರಾಡಿದ್ಲು, ಆದ್ರೆ ಪ್ರಾಣ ಹೋಯ್ತು. ಸಿಸ್ಟರ್, ಏನಾಯ್ತು? ಪ್ರಾಣ ಹೋಯ್ತು. ಒಂದು ನಿಮಿಷ. ನೀನ್ ಹೇಳಿದಷ್ಟು ಸಿನಿಮಾ ಡೈಲಾಗ್ಗಳು ನಿಜ ಆಗಿ ನೀನು ಸುಮಂಗಲಿಯಾಗಿ ಸತ್ಯಲ್ಲೇ ನಯನಿ. Vishal, what happened? Doctor, Trinaini. No. She is not Trinaini. This is other case. Cardiac arrest ಆಗಿ ಪ್ರಾಣ ಹೋಯಿತು. ನೀವು ತಗೊಂಡೋಗಿ. ಡಾಕ್ಟರ್, ಮತ್ತೆ ತ್ರಿನಯನಿ? ಅವಳಿನ್ನೂ ಹೋರಾಟ ಮಾಡ್ತಾನೆ ಇದ್ದಾಳೆ. ಸಾಯ್ಲಿಲ್ವಾ ಡಾಕ್ಟರ್? ಬೈ ಗಾಡ್ ಗ್ರೇಸ್ ಆಪರೇಷನ್ ಟೈಮಲ್ಲಂತೂ ಏನೂ ಆಗಲಿಲ್ಲ. ಕಂಡೀಷನ್ ಅಂತೂ ಇನ್ನೂ ಸೀರಿಯಸ್ ಆಗೇ ಇದೆ. ಇನ್ನೂ 24 hours ಆಗೋವರೆಗೂ ಏನು ಹೇಳೋಕ್ಕಾಗಲ್ಲ. ನೈನಿ ಅಡ್ಡ ಬಂದಿಲ್ಲ ಅಂದಿದ್ರೆ ನಿಮ್ಮ ತಲೆಗೆ ಬಾಟ್ಲು ಹೊಡೆದು ನೀವು ಇದೇ ಹಾಸ್ಪಿಟ್ಲಲ್ಲಿ ಅವ್ರ ಜಾಗದಲ್ಲಿ ಇರಬೇಕಿತ್ತು. ತ್ರಿನಯನಿ, ನನ್ನ ಕಾಪಾಡಿ ನೀನು ಸತ್ತೋದ್ರೆ ಜೀವನ ಪೂರ್ತಿ ನಾನು ಅಂದ್ಕೋಬೇಕಾಗತ್ತೆ. ಆ ರೀತಿ ಆಗೋದಕ್ಕೆ ಬಿಡಲ್ಲ. ನಾನು ನಿನ್ನ ಋಣ ತೀರ್ಸ್ಕೋತೀನಿ ನೈನಿ, ತೀರ್ಸ್ಕೋತೀನಿ. ಏನ್ ಯೋಚನೆ ಮಾಡ್ತಿದ್ಯಾ ವಿಶಾಲ್?
ಅವಳು ಏನಾದರೂ ಆದರೆ ನನ್ನನ್ನು ನಾನು ಕ್ಷಮಿಸ್ಕೊಳಕ್ಕಾಗಲ್ಲ ಅಮ್ಮ. ವಿಶಾಲ್ ಸರ್, ಇನ್ಸ್ಪೆಕ್ಟರ್, ಫೋನ್ ಮಾಡಬೇಡ ಅಂತ ತಡೆದ್ರು ಆ ಇನ್ಸ್ಪೆಕ್ಟರ್ ಇಲ್ಲಿಗೆ ಬಂದಿದ್ದಾನಲ್ಲ. ಸರಿಯಾದ ಸಮಯಕ್ಕೆ ಬಂದ್ರಿ ಸರ್. ನೀವೇ ಹೇಳಿ, ಪೊಲೀಸ್ ವೆಹಿಕಲ್ ಸುಟ್ಟೋಗುತ್ತೆ ಅಂತ ನೈನಿ ಯಾವಾಗ ಹೇಳಿದ್ಲು? ಅಲ್ಲಿ ವೆಂಕಟಗಿರಿಲಿ ಜಗಳ ನಡೀತಿದೆ ಅಂತ ಗೊತ್ತಾದ್ಮೇಲೆ ಹೇಳಿದ್ಲಾ, ಇಲ್ಲ ಗೊತ್ತಾಗಕ್ಕೆ ಮುಂಚೆ ಹೇಳಿದ್ಲಾ? ತಿಳ್ಕೊಂಡು ನೀವೇನ್ ಮಾಡ್ತೀರಾ ಸರ್? ಇನ್ಸ್ಪೆಕ್ಟರ್, ನಾನು ಕೆಲವೊಂದನ್ನ ನಂಬಲ್ಲ, ಆದರೆ ನೈನಿ ವಿಷಯದಲ್ಲಿ ಕೆಲವೊಂದು ವಿಷಯಗಳು ನನ್ನನ್ನು ಕನ್ಫ್ಯೂಸ್ ಮಾಡ್ತಿವೆ. ನಮ್ಮ ಡ್ಯಾಡ್ನ ಕೇಳಿದ್ರೆ ಸ್ಪಷ್ಟವಾಗಿ ಹೇಳ್ತಿಲ್ಲ. ನೀವು ಸರಿಯಾಗಿ ಹೇಳ್ತೀರಾ ಅಲ್ವಾ? ಯಾವಾಗ ಹೇಳಿದ್ಲು? ಅವಳು ಹೇಳಿರೋ ಟೈಮ್ ನನಗೆ ಮುಖ್ಯ. ಹೇಳಿ. ನಯನಿ ಮೇಲೆ ವಿಷ ಹಾಕಿದ ಆರೋಪ ಹೊರಿಸಿದ್ದು ಇವಳೇ ಅಲ್ವಾ? ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ದಾನೆ? ನನ್ನ ಮೇಲೆ ಏನಾದರೂ ಡೌಟ್ ಬಂದಿದ್ಯಾ? ಜಗದೀಶ್ ಅವರು ಹೇಳಿದಾಗೆ ನಯನಿಗೆ ಭವಿಷ್ಯದಲ್ಲಾಗೋದು ಗೊತ್ತಾಗುತ್ತೆ ಅಂದರೆ ಈಗ ಅವಳು ಬದುಕಿದ್ರು ಶತ್ರುಗಳು ಅವಳನ್ನ ಬದುಕೋಕೆ ಬಿಡೋದಿಲ್ಲ ಅನ್ಸುತ್ತೆ. ಇನ್ಸ್ಪೆಕ್ಟರ್, ಯಾಕೆ ಸೈಲೆಂಟ್ ಆಗಿಬಿಟ್ರಿ? ನಾನಿಲ್ಲಿ ಕೇಳ್ತಿದ್ದೀನಲ್ಲ, ದಯವಿಟ್ಟು ಆನ್ಸರ್ ಮಾಡಿ. ಸರ್, ಜೀಪ್ ಸುಟ್ಟೋಗತ್ತೆ ಅಂತ. ಸಾರಿ ಸರ್, ನಿಮ್ಮನ್ನೇ ಕೇಳಿದ್ದವರು, ನೀವೇ ಹೇಳಿ. ಸಿ ಮಿಸ್ಟರ್ ವಿಶಾಲ್, ನೈನಿ ಪೊಲೀಸ್ ಸ್ಟೇಷನ್ ಬಂದಾಗಲೇ ನಮ್ಮ ಕಮಿಷನರ್ ಸರಿಂದ ವೆಂಕಟಗಿರಿಲಿ ಗಲಭೆ ಆಗ್ತಿದೆ ಅಂತ ಫೋನ್ ಬಂದಿತ್ತು. ಅದು ನೈನಿ ಕೇಳಿಸ್ಕೊಂಡ್ಲು. ಗಲಭೆ ಆಗ್ತಿದ್ದ ಸ್ಥಳಕ್ಕೆ ಹೋದರೆ ಪೊಲೀಸ್ ಜೀಪ್ ಸುಟ್ಟೋಗುತ್ತೆ ಅಂತ ಆ್ಯಸ್ ಯೂಶುವಲ್ ಆಗಿ ಹೇಳಿದ್ಲು. ಯಾವತ್ತೂ ಸುಳ್ಳು ಹೇಳ್ದೇ ಇರೋ ನಮ್ಮ ಸರ್ರು ಇವತ್ತಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ಯಾತಕ್ಕೆ ಹೇಳ್ತಿರ್ಬೋದು? ನಾನು ಹೇಳ್ದೆ ತಾನೆ ವಿಶಾಲ್, ನಯನಿ ಕಣ್ಮುಚ್ಚಿ ಬಾಣ ಬಿಡ್ತಾಳೆ, ಗುರಿ ತಲುಪಿದ್ರೆ ಟ್ಯಾಲೆಂಟ್ ಅಂತಾಳೆ, ತಲುಪಲಿಲ್ಲ ಅಂದ್ರೆ ಕಣ್ಮುಚ್ಚಿದ್ನಲ್ಲ ಅಂತ ಸೈಲೆಂಟ್ ಆಗ್ಬಿಡ್ತಾಳೆ. ಮಾತಲ್ಲೇ ಮೋಡಿ ಮಾಡೋ ಅವಳ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಮ್ಮ ಹೇಳಿದ್ ಕರೆಕ್ಟಾ ಇಲ್ಲ ಇನ್ಸ್ಪೆಕ್ಟರ್ ಹೇಳಿದ್ ಕರೆಕ್ಟಾ? ಆದರೆ ಇನ್ಸ್ಪೆಕ್ಟರ್, ಇದಕ್ಕೂ ಮೊದಲು ನೀವು ಬೇರೆ ರೀತಿ ಹೇಳಿದ್ರಿ. ಅದು ಅವಳಿಂದನೇ ನೀವು ಬದುಕ್ಬಿಟ್ರಿ ಅಂತ. ಹೌದು ಸರ್. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ನೀನು? ಸಾರಿ ಸರ್. ಮಿಸ್ಟರ್ ವಿಶಾಲ್, ಆ ಗಲಭೆಲಿ ಬದುಕುಳಿದು ಬಂದೆ. ಶಾಕಿಂದ ಹೊರಬರೋ ಅಷ್ಟರಲ್ಲಿ ಏನೇನೋ ಹೇಳಿರ್ತೀನಿ, ನೀವು ಬೇರೆನೋ ಅರ್ಥ ಮಾಡ್ಕೊಂಡಿರ್ತೀರ. ದಟ್ಸ್ ಆಲ್ ವಿಶಾಲ್. ಹಾಗಾದ್ರೆ ಮತ್ತೆ ನೈನಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದ್ಲು? ಸರ್, ದುಡ್ಡು ಅಂತಸ್ತು ಇರೋರ್ಗೆ ಮಾತ್ರ ನಾ ಪೊಲೀಸ್ ಸ್ಟೇಷನ್ ಕೋರ್ಟು ಇರೋದು, ಸಾಮಾನ್ಯ ಜನ ಬರಬಾರ್ದಾ? ಯಾಕೆ ಸರ್ ಹಾಗೆ ಮಾತಾಡ್ತೀರಾ? ಅವ್ರು ಬಂದು ನಿಮಗೆ ವಿಷ ಬೆರೆಸಿದ್ದು ಯಾರು ಅಂತ ಕಂಡು ಹಿಡಿಯಕ್ಕೆ ಹೇಳಿದ್ರು. ಗಾಳಿ ಮತ್ತೆ ನನ್ನ ಕಡೆನೇ ಬೀಸ್ತಾ ಇದೆ. ಅದ್ರ ಬಗ್ಗೆ ವಿಚಾರಣೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ನೋಡಿದ್ಯಾ ವಿಶಾಲ್, ನಮ್ಮನೆ ಮರ್ಯಾದೆನ ಹರಾಜಾಗ್ಬೇಕು ಅಂತ ಪಣ ತೊಟ್ಟಿದ್ದಾಳವಳು. ಅಮ್ಮ, ನೈನಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಳ್ಳೆ ಕೆಲಸನೇ ಮಾಡಿದ್ಲು ಅನ್ಸುತ್ತೆ. ಯಾಕಂದ್ರೆ ವಿಷ ಕುಡ್ದು ನಾನಾಗ್ಲಿ ನೀವಾಗ್ಲಿ ಪ್ರಾಣ ಕಳ್ಕೊಂಡಿದ್ದಿದ್ರೆ ಅದಕ್ಕೆ ಯಾರು ಕಾರಣ ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದು. ಅದರಿಂದಾಗಿ ನಮ್ಮ ಶತ್ರುಗಳು ಯಾರು ಅಂತ ಗೊತ್ತಾಗುತ್ತೆ ಹೊರತು ನಮ್ಮ ಮರ್ಯಾದೆ ಏನು ಹೋಗಲ್ಲ ಅಮ್ಮ. 100% ಕರೆಕ್ಟ್ ವಿಶಾಲ್. ವಿಶಾಲ್ಗೆ ನಿಧಾನವಾಗಿ ನಯನಿ ಮೇಲೆ ಅನುಕಂಪ ಬರ್ತಾ ಇದೆ. ಅದು ಪ್ರೇಮಕ್ಕೆ ಬದಲಾಗೋಕ್ಕೂ ಮುಂಚೆ ಇವನ್ ಯೋಚನೆಗಳನ್ನ ಕೊನೆಗಾಣಿಸ್ಬೇಕು. ಮಾಡ್ತೇನೆ. ಮಿಸ್ಟರ್ ವಿಶಾಲ್, ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿ ನಾನು ತಲೆ ಹಾಕಲ್ಲ. ನನ್ನಿಂದ ಸಹಾಯ ಬೇಕಿದ್ರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ಹತ್ರ ಮಾತಾಡಿ ಬರ್ತೀನಿ.
ದಿಸ್ ವಿಶಾಲ್? ನಿನ್ನೆವರೆಗೂ ಅವಳು ಮನೇಲಿ ಇರಬಾರ್ದು ಅಂತ ಹೇಳ್ತಾ ಇದ್ದವನು ಈಗ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅವಳನ್ನ ಕಾಪಾಡಕ್ಕೆ ತುದಿಗಾಲಲ್ಲಿ ನಿಂತಿದ್ಯಾ? ಅವಳು ಸಾಯೋ ಕ್ಷಣದಲ್ಲಿ ಅವಳ ಮೇಲೆ ಪ್ರೀತಿ ಬಂತ ಹೇಗೆ? ಹಾಗೇನೂ ಇಲ್ಲ ಅಮ್ಮ, ಅವಳಿಂದಾನೇ ನಾನು ಬದುಕಿದ್ದೀನಿ. ಆ ಋಣ ನನ್ನನ್ನ ಕಾಡ್ತಿದೆ, ಅದಕ್ಕೆ ಅವಳು ಬದುಕಬೇಕು ಅನ್ಕೋತಿದ್ದೀನಿ. ಇದಕ್ ಮುಂಚೆ ನಾನ್ ವಿಷ ಕುಡ್ದು ನಿನ್ನ ಕಾಪಾಡಿದೀನಿ ತಾನೆ? ಅಮ್ಮ, ಅಮ್ಮನೂ ಹೆಂಡತಿ ಒಂದೇನಾ? ಓಹೋ, ಅವಳು ನಿನ್ನ ಹೆಂಡತಿ ಅಲ್ವಾ? ಮನ್ಸಲ್ಲಿಲ್ಲ ಅಂದಿದ್ರೆ ಈ ಮಾತು ನೀನ್ ಹೇಳ್ತಿರ್ಲಿಲ್ಲ. ಅಯ್ಯಮ್ಮ, ಬಾಯಿ ತಪ್ಪಿ ಹೇಳ್ಬಿಟ್ಟೆ ಅಷ್ಟೇ ಅಮ್ಮ. ಮಾತಾಡ್ಬೇಡ. ಪ್ರೀತಿ ಹುಟ್ಟಿರೋದಕ್ಕೆ ಅಲ್ವಾ ಅವಳು ನಿನ್ ಹೆಂಡತಿ ಸತ್ ಹೋಗ್ತಾಳೆ ಅಂತ ಇಷ್ಟು ಟೆನ್ಷನ್ ಆಗಿದ್ಯಾ? ಹೊರಗೊಂದ್ ಮಾತು, ಮನ್ಸಲ್ಲೊಂದ್ ಮಾತು. ಇನ್ನು ಮೇಲೆ ನಿನ್ನ ಮಾತನ್ನ ನಂಬಲ್ಲ ವಿಶಾಲ್. ನನ್ನ ಹತ್ರ ಮಾತಾಡ್ಬೇಡ ನೀನು. ಹಾಗಲ್ಲಮ್ಮ, ಹಾಗಲ್ಲಮ್ಮ. ಅಮ್ಮ ಅಮ್ಮ, ಬಾಯಿ ತಪ್ಪು ಹೇಳ್ಬಿಟ್ಟೆ ಅಮ್ಮ. ನಿನ್ ಮನ್ಸು ನೋಯಿಸ್ಬಿಟ್ಟೆ ಅಮ್ಮ. ಮಾತಾಡಮ್ಮ ಪ್ಲೀಸ್ ಅಮ್ಮ. ಅಮ್ಮ, ನೀನು ಮಾತಾಡದೆ ಹೋದ್ರೆ ನನಗೇನು ತೋಚಲ್ಲ ಅಮ್ಮ. ಅಮ್ಮ ಅಮ್ಮ ಅಮ್ಮ, ಅಪಾರ್ಥ ಮಾಡ್ಕೋಬೇಡಮ್ಮ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ ಅಮ್ಮ ಅಮ್ಮ, ನೀನು ಏನು ಹೇಳಿದ್ರು ಕೇಳ್ತೀನಮ್ಮ. ನಾನು ಏನು ಹೇಳಿದ್ರು ಅದನ್ನ ಮಾಡ್ತೀಯಾ? ಮಾಡ್ತೀನಮ್ಮ. ನಿನ್ನ ಪ್ರಾಣ ಕಾಪಾಡಿರೋ ಆ ತ್ರಿನಯನಿನ ಬದುಕಿ ಹೊರಗಡೆ ಬಂದ್ರೆ ನೀನು ಅವಳಿಗೆ ಡಿವೋರ್ಸ್ ಕೊಡಬೇಕು. ಡಿವೋರ್ಸ್ ಕೊಡಬೇಕು. ಡಿವೋರ್ಸ್ ಕೊಡಬೇಕು. ಡಿವೋರ್ಸ್ ಕೊಡಬೇಕು. ಹೇಳಿದ ಮಾತು ಕೇಳ್ತೀನಿ ಹಿಂದೆ ಮತ್ತೆ ಮಾತು ಕೊಡು, ಮತ್ತೆ ಮಾತು ಕೊಡು, ಮತ್ತೆ ಮಾತು ಕೊಡು, ಮತ್ತೆ ಮಾತು ಕೊಡು. ಹೋಗ್ಲಿ ಬಿಡು ನೀನು. ಅಮ್ಮ 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 ಅಮ್ಮ, ಹಿರಿಯಮ್ಮ, ಮಾತು ಕೊಡ್ತೀನಿ ಅಮ್ಮ. ಕೊಡ್ತೀನಿ. ಮಾತು ತಪ್ಪಿದ್ರೆ ನೀನು ನನ್ನ ಸಾವು ನೋಡ್ತೀಯ. ನೀನು ನನ್ನ ಸಾವು ನೋಡ್ತೀಯ. ನೀನು ನನ್ನ ಸಾವು ನೋಡ್ತೀಯ. ನೀನು ನನ್ನ ಸಾವು ನೋಡ್ತೀಯ. ಎಷ್ಟೋ ಜನನ ಅಪಾಯದಿಂದ ಕಾಪಾಡಿದಳೆ. ಆದ್ರೆ ಈಗ ಅವಳೇ ಸಾವು ಬದುಕಲಿದ್ದಾಳೆ. ಅವಳನ್ನ ಯಾರು ಕಾಪಾಡ್ತಾರೆ ಸ್ವಾಮಿ? ಅಮ್ಮ ಅವರೇ, ನೀವು ನಂಗೂ ಕಾಣಿಸ್ತೀರಾ? ನೈನಿಗೆ ಅಮ್ಮನವ್ರ ಅನುಗ್ರಹ ಇರೋದ್ರಿಂದ ನಾನು ಕಾಣಿಸ್ತೀನಿ. ನೀನು ಪಕ್ಷಿ ಆಗಿರೋದ್ರಿಂದ ನಿನಗೆ ನನ್ನ ಆತ್ಮ ಕಾಣಿಸತ್ತೆ. ಅಮ್ಮ ಅವರೇ, ಈ ದೇವ್ರು ನನ್ನ ಮಾತು ಕೇಳಿಸ್ಕೊತಾರೋ ಇಲ್ವೋ? ದೇವತೆ ತರ ಬಂದಿದ್ದೀರಾ ನೀವು. ಏನಾರು ಮಾಡಿ ನೈನಿನ ಕಾಪಾಡಿ ಅಮ್ಮ ಅವರೇ. ನನ್ನ ಸೊಸೆನ ನಾನು ಕಾಪಾಡ್ಕೋಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ ಶಿವ. ಅದೇನು ಅಮ್ಮ ಅವರೇ? ನಾನು ಸತ್ತು ಹೋದ್ಮೇಲೆ ದೇವ್ರೇ ಇಲ್ಲ ಅಂತ ನಾಸ್ತಿಕನಾಗಿ ಬದಲಾಗ್ಬಿಟ್ಟ ನನ್ನ ಮಗ ವಿಶಾಲ್. ಅಮ್ಮನವ್ರಿಗೆ ಹರಕೆ ಹೊತ್ಕೋಬೇಕು. ದೇವ್ರ ಬಗ್ಗೆ ಮಾತಾಡಿದ್ರೇನೆ ಕೋಪ ಮಾಡ್ಕೊಳ್ಳೋ ಯಜಮಾನ್ರನ್ನ ಹೇಗೆ ಒಪ್ಪಿಸ್ಬೇಕು? ಹೇಗೆ ಹರಕೆ ಹೊರಿಸ್ಬೇಕು? ನೀವು ಹೇಳಿದ್ರೇನೆ ಕೇಳ್ತಾರೇನೋ ಅಮ್ಮ ಅವರೇ.
ಶಿವ. ನಾನು ವಿಶಾಲ್ಗೆ ಕಾಣಿಸೋದಿಲ್ಲ, ಧ್ವನಿನೂ ಕೇಳಿಸಲ್ಲ. ಅಯ್ಯೋ ಮತ್ ಹೇಗಮ್ಮ ಅವ್ರೆ? ಯಜಮಾನನ್ನ ಹೇಗೆ ಒಪ್ಪಿಸ್ಬೇಕು? ನೈನಿನ ಹೇಗೆ ಉಳಿಸ್ಕೋಬೇಕು? ಎಲ್ಲ ನಿನ್ ಕೈಯಲ್ಲಿದೆ ಶಿವ. ನಾನೇನ್ ಮಾಡ್ಬೇಕು ಅಮ್ಮ ಅವ್ರೆ? ಮಾತು ತಗೋ. ನನ್ ಮಗ ಒಂದ್ಸಲ ಮಾತು ಕೊಟ್ರೆ ತಪ್ಪಲ್ಲ, ಹೇಳಿದ್ದನ್ನ ಮಾಡ್ತಾನೆ. ಅರ್ಥ ಆಯ್ತು ಅಮ್ಮ ಅವ್ರೆ. ಹರಕೆ ಹೇಗೆ ಹೊತ್ಕೋಬೇಕು, ಏನು ಅಂತ ಹೊತ್ಕೋಬೇಕು ಹೇಳಲೇ ಇಲ್ಲ. ಬೆವರು ಸುರಿಸಿ 1,001 ರೂಪಾಯಿನ ಸಂಪಾದಿಸಿ ಅದರಿಂದ ಅಮ್ಮನವರ ಅನುಗ್ರಹವನ್ನು ಪಡೆಯಬೇಕು. ಮಾಡ್ತೀನಮ್ಮ ಅವ್ರೆ. ಏನಾರು ಮಾಡಿ ಯಜಮಾನ್ ಹತ್ರ ಹರಕೆ ಉಳಿಸ್ತೀನಿ. ನೈನಿನ